Guys, welcome back to my YouTube channel ಲಾವಣ್ಯ ಕ್ಲಾಸಸ್. ಲಾಸ್ಟ್ ಕ್ಲಾಸಲ್ಲಿ ಪರ್ಸೆಂಟೇಜ್ ಮತ್ತು ರೇಷಿಯೋ ಹೇಗೆ ಮಾಡೋದು ಅಂತ ಹೇಳಿದ್ವಿ. ಈಗ ಪ್ರಪೋರ್ಷನ್ ಏನು ಹೇಗೆ ಮಾಡೋದು ಅಂತ ಹೇಗೆ ಬರುತ್ತೆ ಅಂದರೆ, ನಮಗೆ ಮುಂಚೆ ರೇಷಿಯೋನಲ್ಲಿ ಹೇಗಿರ್ತಿತ್ತು 3:2 1:5 ಫಾರ್ ಎಕ್ಸಾಂಪಲ್ ಹೀಗಿರ್ತಿತ್ತು. ಬಟ್ ಪ್ರಪೋರ್ಷನಲ್ಲಿ ಏನಾಗುತ್ತೆ ಅಂದರೆ 3:2 ಪ್ರಪೋರ್ಷನ್ ಟು 1:5 ಇದನ್ನು ನಾವು ಪ್ರಪೋರ್ಷನ್ ಅಂತ ಅದು ಹೇಳ್ತೀವಿ, ಇಲ್ಲಾಂದರೆ ಈಸ್ ಈಕ್ವಲ್ ಟು ಅಂತ ಅದು ಹೇಳ್ತೀವಿ. ಆಯ್ತಲ್ವಾ? ಇವಾಗ ಏನು ಕೊಟ್ಟಿದ್ದಾನೆ ನಿಮಗೆ, ಫೈಂಡ್ ಫೋರ್ತ್ ಪ್ರಪೋರ್ಷನ್ ಆಫ್ 48, 36 ಆ್ಯಂಡ್ 4 ಅಂತ ಕೊಟ್ಟಿದ್ದಾನೆ. ಇಲ್ಲಿ ಫೋರ್ತ್ ಪ್ರಪೋರ್ಷನ್ನ ನಾವು ಫೈಂಡ್ ಔಟ್ ಮಾಡಬೇಕಂತೆ. ಹಾಗಾದರೆ ಏನಾಗುತ್ತೆ, ಇದು 1, ಇದು 2, ಇದು 3 ಆಗುತ್ತೆ. ಫೋರ್ತ್ ಒನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಏನು ಫೋರ್ತ್ ಒನ್ನು ಹೇಗೆ ತೊಗೊಳ್ಳೋದಂದ್ರೆ A:B ಈಸ್ ಈಕ್ವಲ್ ಟು C:D. A:B ಆಯ್ತಲ್ವ? ಇವಾಗ 48:36 ಪ್ರಪೋರ್ಷನ್ ಟು C ಎಷ್ಟಿದೆ, 4 ಇದೆ. D ಏನು ಮಾಡಬೇಕು, ನಾವು ಐಡೆಂಟಿಫೈ ಮಾಡಬೇಕು. ಸೊ ಇದನ್ನು ಹೇಗೆ ತೊಗೊಳ್ತೀವಿ ಅಂದರೆ, ಇದನ್ನು ಯಾವಾಗಲೂ ನಾವು ಪ್ರಪೋರ್ಷನ್ನ ಫ್ಯಾಕ್ಟರ್ ಫಾರ್ಮಲ್ಲಿ ತೊಗೊಳ್ತೀವಿ. A/B ಈಸ್ ಈಕ್ವಲ್ ಟು C/D ಅಂತ ತೊಗೊಳ್ತೀವಿ. ಇವಾಗ A ಎಷ್ಟಿದೆ, 48/36 ಈಸ್ ಈಕ್ವಲ್ ಟು 4/D. ಡಿನ ನಾವೇನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಇವಾಗ ಇದೆರಡನ್ನೂ ನಾವೇನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಕ್ರಾಸ್ ಮಲ್ಟಿಪ್ಲೈ ಮಾಡೋದು, 48D ಈಸ್ ಈಕ್ವಲ್ ಟು 36 ಇಂಟು 4. 38 ಇಂಟು ಡಿ ಏನಾಗುತ್ತೆ, 48 ಇಂಟು ಡಿ ಏನಾಗುತ್ತೆ, 48D ಆಗುತ್ತೆ. 36 ಇಂಟು 4 ಏನಾಗುತ್ತೆ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ. 48D ಈಸ್ ಈಕ್ವಲ್ ಟು 36 4s 144. ಇವಾಗ ಏನು ಮಾಡ್ತೀವಿ, ಡಿ ಇಲ್ಲೇ ಇರುತ್ತೆ, 144/48 ಮಾಡ್ತೀವಿ. ಇವಾಗ ಡಿ ವ್ಯಾಲ್ಯೂ ಎಷ್ಟು ಬರುತ್ತೆ, 48 1s 48 3s. ಡಿ ಈಸ್ ಈಕ್ವಲ್ ಟು ಎಷ್ಟು ಬಂತು, 3 ಬಂತು. ಇದನ್ನು ನಾವು ಹೇಗೆ ತೊಗೊಳ್ತೀವಿ, 48:4/3. ಅರ್ಥ ಆಯ್ತಲ್ವಾ? ಇದು ಹೇಗೆ ಮಾಡೋದು ಅಂತ. ಡಿ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ನಾವು ಹೀಗೆ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಇವಾಗ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ ನೋಡಿ. ದ ಲಾಸ್ಟ್ 3 ಟರ್ಮ್ಸ್ ಆಫ್ ಪ್ರಪೋರ್ಷನ್ ಆರ್ 8, 12, 16. ವಾಟ್ ಈಸ್ ದ ಫಸ್ಟ್ ಟರ್ಮ್? ಏನು ಮಾಡಿದ್ದಾನೆ, ಲಾಸ್ಟ್ 3 ಕೊಟ್ಟಿದ್ದಾನೆ. ನಾವೇನು ABCD. ಇವಾಗ ಏನ ನಾವು ಫಸ್ಟ್ ಟರ್ಮ್ನ ಐಡೆಂಟಿಫೈ ಮಾಡಬೇಕು. ಸೊ ಹೇಗೆ ತೊಗೊಳ್ತೀವಿ, A:12 ಈಸ್ ಈಕ್ವಲ್ ಟು 12:16. ಏನು ಮಾಡಬೇಕು, ನಾವು ಏನ ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿದ್ದಾನೆ, ಲಾಸ್ಟ್ 3 ಟರ್ಮ್ಸ್. ಇದರ 4 ಟರ್ಮಲ್ಲಿ ಏನು ಕೊಟ್ಟಿದ್ದಾನೆ, ಸೆಕೆಂಡು, ಥರ್ಡು, ಫೋರ್ತ್ ಕೊಟ್ಟಿದ್ದಾನೆ. ನಾವು ಫಸ್ಟ್ ಟರ್ಮ್ನ ಫೈಂಡ್ ಔಟ್ ಮಾಡಬೇಕು. ಆಯ್ತಲ್ವಾ? ಇವಾಗ ಇದನ್ನು ಹೇಗೆ ತೊಗೋತೀವಿ, A/12 ಈಸ್ ಈಕ್ವಲ್ ಟು, ಇದು A/12 ಈಸ್ ಈಕ್ವಲ್ ಟು, ಇದು 8 ಇದು. ಇಲ್ಲಿ ನೋಡಿ 8 ಇದೆ. ನಾನೇ ಮಿಸ್ ಆಗಿ ಹಾಕೊಂಡಿದ್ದೀನಿ 8. ಅದು A/8 ಈಸ್ ಈಕ್ವಲ್ ಟು 12/16. ಇವಾಗ ಇದನ್ನ ಏನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ನಮಗೆ ಎ ಟರ್ಮ್ ಗೊತ್ತಾಗಬೇಕಂದ್ರೆ ಇವಾಗ ಏನಾಯಿತು, 16A ಈಸ್ ಈಕ್ವಲ್ ಟು 8 ಇಂಟು 12. 16A ಈಸ್ ಈಕ್ವಲ್ ಟು 8 12s ಎಷ್ಟಾಗುತ್ತೆ, 96 ಆಗುತ್ತೆ. ಇವಾಗ A ಈಸ್ ಈಕ್ವಲ್ ಟು 96/16. ಇವಾಗ 16 1s 16 6. A ವ್ಯಾಲ್ಯೂ ಎಷ್ಟು ಬಂತು, 6 ಬಂತು. ಇಲ್ಲಿ ನೋಡಿ, ಅರ್ಥ ಆಗ್ತಾ ಇದೆ ಅಲ್ವಾ? ಅವನೇನಾದರೂ ಯಾವುದಾದ್ರೂ ಒಂದು ಟರ್ಮ್ನ ಕೊಡೋದು ಮಿಸ್ ಮಾಡಿದ್ರೆ ನಾವು ಅದನ್ನು ಆ್ಯಸ್ ಇಟ್ ಈಸ್ ತೊಗೊಂಡು ಅಟ್ ಅ ಎಂಡ್ ನಮಗೆ ಅದು ಸಿಗುತ್ತೆ. ಇವಾಗ ಇದನ್ನು ಹೇಗೆ ಬರ್ಕೋತೀವಿ, 6 ಇಷ್ಟು A ವ್ಯಾಲ್ಯೂ ಎಷ್ಟಿದೆ, 6 ಇದೆ. 6:8 ಈಕ್ವಲ್ ಟು 12:16. ಅರ್ಥ ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಕ್ವಶನ್ ಒಂದು ಸಾಲ್ವ್ ಮಾಡೋಣ. ಇಫ್
3x 1083 1083 ಆರ್ ಇನ್ ಕಂಟಿನ್ಯೂಡ್ ಪ್ರಪೋರ್ಷನಲ್ ಫೈಂಡ್ ಔಟ್ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಕಂಟಿನ್ಯೂಡ್ ಪ್ರಪೋರ್ಷನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಿಮ್ಗೇನಾದರೂ ಕಂಟಿನ್ಯೂಡ್ ಪ್ರಪೋರ್ಷನ್ ಅಂದರೆ ಏನಾಗುತ್ತೆ, A:B = B:C ಅಂತ ಅರ್ಥ. ಅಂದರೆ ಸೆಕೆಂಡ್ ಎಲಿಮೆಂಟ್ ಮತ್ತು ಥರ್ಡ್ ಎಲಿಮೆಂಟ್ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇನು ಕೊಟ್ಟಿದ್ದಾನೆ, ಬಿ ಆಗಿದೆ, ಎಕ್ಸ್ ಆಗಿದೆ. ನಾನು ಹೇಳಿದೆ ನಿಮಗೆ ಕಂಟಿನ್ಯೂಯಸ್ ಪ್ರಪೋರ್ಷನಲ್ಲಿ ಏನಾಗುತ್ತೆ, ಬಿ ಮತ್ತು ಇದು ಸಿ, ಇದು ಡಿ. ಬಿ ಮತ್ತು ಸಿ ಏನಾಗಿರುತ್ತೆ, ಸೇಮ್ ಇರುತ್ತೆ. ಏನಾಗಿರುತ್ತೆ, ಸೇಮ್ ಇರುತ್ತೆ. ಇವಾಗ ಬಿ ಎಷ್ಟಿದೆ, ಎಕ್ಸ್ ಇದೆ. ಇವಾಗ ಏನಾಗುತ್ತೆ, ಸಿ ಕೂಡ ಎಕ್ಸ್ ಆಗುತ್ತೆ. ಇನ್ ಕೇಸ್ ಇಲ್ಲಿ ಸೆಕೆಂಡ್ ಟರ್ಮ್ ಏನಾದರೂ 50 ಇದ್ದಿದ್ದೆ ಥರ್ಡ್ ಟರ್ಮ್ ಕೂಡ 50 ಆಗೋದು. ಇಲ್ಲಿ ನೋಡಿ, ಇದರಲ್ಲಿ ಏನಾದ್ರು ಹೇಳಿದ್ದೀನಿ ನಾನು, ಸೆಕೆಂಡ್ ಮತ್ತು ಥರ್ಡ್ ಟರ್ಮು ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಆಯ್ತಲ್ವಾ? ಇವಾಗ ಡಿ ಎಷ್ಟು ಕೊಟ್ಟಿದ್ದಾನೆ, 1083. ಇದನ್ನು ನಾವು ಹೇಗೆ ತೊಗೊಳ್ತೀವಿ, A/D = C/D. ಇವಾಗ ಎ ವ್ಯಾಲ್ಯೂ ಎಷ್ಟಿದೆ, ಎ ವ್ಯಾಲ್ಯೂ ನೋಡಿ 3 ಇದೆ, ಬಿ ವ್ಯಾಲ್ಯೂ ಎಷ್ಟಿದೆ, ಎಕ್ಸ್ ಇದೆ, ಮತ್ತು ಸಿ ವ್ಯಾಲ್ಯೂ ಏನಿದೆ, ಎಕ್ಸ್ ಇದೆ, ಬೈ ಡಿ ವ್ಯಾಲ್ಯೂ ಏನಿದೆ, 1083 ಇದೆ. ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 3 ಇಂಟು ಇವಾಗ x² ಆಗಿಬಿಡುತ್ತೆ. x ಇಂಟು x ಏನಾಗುತ್ತೆ, x² ಆಗುತ್ತೆ. = 1083 ಇಂಟು 3. ಇಲ್ಲಿ ನೋಡಿ, 1083 ಇಂಟು 3 ಎಷ್ಟಾಯಿತು ನಮಗೆ, x² = 3249. ಇವಾಗ ಏನು ಮಾಡ್ತೀವಿ, ಎಕ್ಸ್ ಆ್ಯಸ್ ಇಟ್ ಈಸ್ ಇರಲಿ, ಈ ಸ್ಕ್ವಯರ್ ರೂಟ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ, 3249 ಆಗುತ್ತೆ. ಈಗ ಈ 3249ಗೆ ಸ್ಕ್ವಯರ್ನ ತೆಗೆದ್ರೆ ಎಷ್ಟಾಗುತ್ತೆ, 57 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು, 57 ಆಯಿತು. ಅಂದರೆ A:B = C:D ಅಲ್ವಾ? ಇವಾಗ ಎ ಎಷ್ಟಿದೆ, 3 ಇದೆ, ಬಿ ಎಷ್ಟಾಗುತ್ತೆ, 57 ಆಗುತ್ತೆ. = 57:1083. ನೋಡಿ, ಯಾವಾಗಲೂ ಸೆಕೆಂಡ್ ಮತ್ತು ಥರ್ಡ್ ಟರ್ಮ್ ಈಕ್ವಲ್ ಆಗಿ ಇರುತ್ತೆ. ಅದನ್ನು ನಾವೇನಂತೀವಿ, ಕಂಟಿನ್ಯೂಡ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವ ಈ 3 ಪ್ರಾಬ್ಲಮ್ಮು ನಿಮಗೆ? ಇನ್ನೂ ಬೇಕಂದರೆ 2 ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇವಾಗ ಕ್ವಶನ್ ನೋಡಿ, ದ ಸ್ಯಾಲ್ರಿ ಆಫ್ ಎ, ಬಿ ಆ್ಯಂಡ್ ಸಿ ಆರ್ ಇನ್ ಕಂಟಿನ್ಯೂಡ್ ಪ್ರಪೋರ್ಷನ್ ಇಫ್ ದ ಸ್ಯಾಲ್ರಿ ಆಫ್ ಬಿ ಆ್ಯಂಡ್ ಸಿ ಆರ್ ರೆಪ್ರೆಸೆಂಟೇಡ್ 250 ಆ್ಯಂಡ್ 1250 ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಏನು ಹೇಳಿದ್ದಾನೆ, ಎ, ಬಿ, ಸಿ 3 ಜನದ್ದು ಏನಾಗಿದೆ, ಕಂಟಿನ್ಯೂಡ್ ಪ್ರಪೋರ್ಷನ್. ಇಲ್ಲೇನು ಮಾಡಬೇಕು, ಕಂಟಿನ್ಯೂಡ್ ಪ್ರಪೋರ್ಷನ್ ಅಂದರೆ ಏನು ಬರುತ್ತೆ, ಸೆಕೆಂಡ್ ಮತ್ತು ಥರ್ಡ್ ಟರ್ಮ್ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಬಿ ಮತ್ತು ಸಿ ಈಕ್ವಲ್ ಆಗಿರಬೇಕು, ಇಲ್ಲಾಂದರೆ ಬಿ ಮತ್ತು ಬಿ ಈಕ್ವಲ್ ಆಗಿರಬೇಕು. ಆಯ್ತಲ್ವ? ಹೇಗೆ ಬರುತ್ತೆ, A:B = B:C, ಇಲ್ಲಾಂದರೆ A:B = C:D ಅಂತ ಬರುತ್ತೆ. ಇಲ್ಲೇನು ಮಾಡಿದ್ದಾನೆ, ಬಿ ಮತ್ತು ಸಿ ವ್ಯಾಲ್ಯೂನ ಮಾತ್ರ ಕೊಟ್ಟಿದ್ದಾನೆ. ಏನು ಮಾಡಿದ್ದಾನೆ, ಬಿ ಮತ್ತು ಸಿ ವ್ಯಾಲ್ಯೂನ ಕೊಟ್ಟಿದ್ದಾನೆ. ಎ ವ್ಯಾಲ್ಯೂನ ನಾವೇ ಐಡೆಂಟಿಫೈ ಮಾಡಬೇಕು. ಹೇಗೆ ಐಡೆಂಟಿಫೈ ಮಾಡೋದು, ಫಸ್ಟು ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. A:B ಎಷ್ಟಿದೆ, ಬಿ 250 ಇದೆ, ಮತ್ತು = ಬಿ ಎಷ್ಟಿದೆ, 250 ಇದೆ, ಇಷ್ಟು ಸಿ ವ್ಯಾಲ್ಯೂ ಎಷ್ಟಿದೆ, 1250 ಇದೆ. ನಾನು ನಿಮ್ಗೆ ಏನು ಹೇಳಿದೆ, ಸೆಕೆಂಡ್ ಮತ್ತು ಥರ್ಡ್ ಟರ್ಮು ಯಾವಾಗಲೂ ಈಕ್ವಲ್ ಆಗಿರಬೇಕು ಅಂತ. ಅರ್ಥ ಆಯ್ತಲ್ವಾ? ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ A/250 = 250/1250. ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ಇಲ್ಲಾಂದರೆ ಹಾಗೆ ಕ್ಯಾನ್ಸಲ್ ಮಾಡ್ಕೊಬಿಡೋಣ. ನೋಡಿ, 250 ಕ್ಯಾನ್ಸಲ್ ಆಗುತ್ತೆ. 250 1 250 1 250 1 ಇಲ್ಲಾಂದರೆ ಇಲ್ಲಿ ನೋಡಿ, 250 1 250 5 ಇದು 250 ಹ್ಯಾಸ್ ಇಟ್ ಈಸ್ ಹಾಗೆ ಇರಲಿ. A = ಈ 250 ಈ ಕಡೆ ಬಂದರೆ 250/5. ಇದು ಅರ್ಥ ಆಯ್ತಲ್ವಾ?
A/250 ಈಸ್ ಈಕ್ವಲ್ ಟು 250/1000 250. 250 1s 250 5s. ಈಗ 250 1s ಎಷ್ಟಾಗುತ್ತೆ? A ಈಸ್ ಈಕ್ವಲ್ ಟು 250, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 250 1s ಏನಾಗುತ್ತೆ? 250 ಆಗುತ್ತೆ, ಬೈ 5 ಆಗುತ್ತೆ. ಇವಾಗ 5 1s 550s. ಇವಾಗ ಏನಾಗಿದೆ? A ಈಸ್ ಈಕ್ವಲ್ ಟು 50. ಇದನ್ನು ಹೇಗೆ ಬರೀತೀವಿ ನಾವು? 50:250 ಈಸ್ ಈಕ್ವಲ್ ಟು 250:1000 250. ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ ಇದು ಪ್ರಾಬ್ಲಮ್ಮು? ಏನು ಕೊಟ್ಟಿದ್ದಾನೆ? A B C 3 ಜನ ಇದ್ದಾರಂತೆ, ಅದರಲ್ಲಿ B ಮತ್ತು Cದು ಅಮೌಂಟ್ ಮಾತ್ರ, ಸ್ಯಾಲ್ರಿ ಮಾತ್ರ ಕೊಟ್ಟಿದ್ದಾನೆ. ನಾವೇನು ಮಾಡಬೇಕು? ಎದು ಸ್ಯಾಲ್ರಿನ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಮಾಡ್ತೀವಿ ಅವಾಗ? A ಹ್ಯಾಸ್ ಇಟ್ ಈಸ್ ತೊಗೊಳ್ತೀವಿ. ಇದು ಕಂಟಿನ್ಯೂಯಸ್ ಸೀರೀಸ್ ಆಗಿದ್ದರಿಂದ ಸೆಕೆಂಡ್ ಮತ್ತು ಥರ್ಡ್ ಟರ್ಮ್ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ABCD ಅಂತ ಅದು ತೊಗೊಳ್ಳಿ, ABBC ಅಂತ ಅದು ತೊಗೊಳ್ಳಿ, ನಿಮಗೆ ಆನ್ಸರ್ ಸೇಮೇ ಬರುತ್ತೆ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.